ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಎಷ್ಟು ದಿವಸ ಆಯಿತು ಬ್ಲಾಗ್ ಮಾಡಿ ಅಂದರೆ ಲಾಸ್ಟ್ ಸಂಡೇ ಮದರ್ಸ್ ಡೇಗೆ ಮಾಡಿದ್ದು. ಇವತ್ತು ಸ್ಯಾಟರ್ಡೆ, ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡಬೇಕು ಅಂದರೆ ತಿಂಡಿ ಎಲ್ಲ ಆಯಿತು, ಫ್ರೆಶ್ ಅಪ್ ಆಗಿದ್ದೀನಿ, ಸ್ನಾನನೂ ಮಾಡ್ಕೊಬಂದಿದ್ದೀನಿ, ಎಲ್ಲನೂ ಆಗಿದೆ. ಜಸ್ಟ್ ಇವಾಗ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಇವಾಗ 1 ಅವರಲ್ಲಿ ಊರಿಗೆ ಹೋಗ್ತಾ ಇದ್ದೀನಿ. ಹೋಗೋ ಪ್ಲ್ಯಾನ್ ಇತ್ತು ಹಂಗೂ, ಆದ್ರೂ ನನಗೆ ಒಂದು ಸ್ವಲ್ಪ ಕೆಲಸ ಇರೋದ್ರಿಂದ ಅದೆಲ್ಲ ಮಾಡಬೇಕಲ್ವ. ಅದೆಲ್ಲ ಮಾಡಿ ಆಮೇಲೆ ನಾನು ಊರಿಗೆ ಹೋಗಬೇಕು. ಹಾಗೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೇ ಏನೂ ಮಾಡಿರ್ಕಿಲ್ಲ. ಜಸ್ಟ್ ಬಟ್ಟೆಗಳೆಲ್ಲ ಎತ್ತಿಟ್ಟಿದ್ದೀನಿ ಯಾವ್ದ್ಯಾವ್ದು ಬೇಕು ಅಂಥೇಳಿ. ಅದೆಲ್ಲ ಇವಾಗ ಬೇಗ ಬೇಗ ಹಾಕೊಳ್ಳೋಣ ಬನ್ನಿ. ಇವತ್ತು ನನ್ನ ಹಸ್ಬೆಂಡು ಆಫೀಸ್ಗೆ ಹೋಗೋರೆ. ತಿಂಡಿನೂ ಟೊಮೊಟೊ ಗೊಜ್ಜು ಮತ್ತು ಅನ್ನ ಮಾಡಿದ್ದೆ, ಅದು ಇದೆ ಕ್ಲಿಪ್ಪಿಂಗ್ಸು. ಅದು ಹೋಗಿ ನೋಡ್ಕೊಂಬನ್ನಿ. ಅಷ್ಟೋ ತನಕ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿರ್ತೀನಿ. ಫ್ರೆಂಡ್ಸ್, ಇದು ಲಾಸ್ಟಕ್ಕೆ ನನಗೆ ಬಿಸಿ ಮಾಡ್ಕೋತಾ ಇದ್ದೆ. ಆವಾಗ ನಿಮ್ಮ ಜೊತೆ ಒಂದು ಕ್ಲಿಪ್ಪಿಂಗ್ಸು ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ಲಾಸ್ಟಿಗೆ ಸ್ವಲ್ಪನೇ ಇತ್ತು, ಅಷ್ಟೆಲ್ಲನೂ ಫುಲ್ಲು ನನಗೆ ಅಂಥೇಳಿ ಸ್ವಲ್ಪ ಟೊಮೊಟೊ ಗೊಜ್ಜು ಇತ್ತಲ್ವ, ಅದೆಲ್ಲ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ದೀನಿ. ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗಳು ಟಿ ವಿ ನೋಡ್ತಾ ಕೂತ್ಕೊಂಡವಳೆ. ನಮ್ಮ ಅತ್ತೆಯೂ ಇದ್ದರು, ಅಲ್ಲಿ ಚೇರ್ ಮೇಲೆ ಕೂತ್ಕೊಂಡವ್ರೆ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದಿದ್ದೀನಿ ಅಂಥೇಳಿ ಶೆಕೆ ಆಗ್ತಾಯಿತ್ತು. ಹಾಗೂ ರೈಸು ನನಗೆ ಸ್ವಲ್ಪ ಚಿತ್ರಾನ್ನ ಎಲ್ಲ ಇದ್ದರೆ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂಥೇಳಿ ತುಂಬ ಇಷ್ಟ ಆಗುತ್ತೆ. ಅದಕ್ಕೇ ಬಿಸಿ ಮಾಡಿಕೊಂಡು ತಿಂತಾಯಿದ್ದೀನಿ. ಮಾತಾಡ್ತಾಯಿದ್ದೆ, ಏನೂ ಕೇಳಿಸ್ತಾನೆ ಇದಕ್ಕೆಲ್ಲ ಟಿ ವಿ ಹಾಕ್ಕೊಂಡಿದ್ಲು ಅಂಥೇಳಿ. ಆಮೇಲೆ ನನ್ನ ಮಗಳಿಗೆ ಪನ್ನೀರ್ ಬೇಕು ಅಂತ ಹೇಳಿದ್ಲು. ಸ್ವಲ್ಪ ಪನ್ನೀರ್ ಇತ್ತು, ಅದು ಫ್ರೈ ಮಾಡಿಕೊಂಡೆ. ನಾನು ಒಂದು 4 ಪೀಸ್ ಹಾಕ್ಕೊಂಡೆ, ಎಲ್ಲ ಕೊಟ್ಟೆ ಅವಳಿಗೂ. ನನಗೂ ಒಂದು ಸ್ವಲ್ಪ ಫ್ರೈ ಮಾಡಿರೋ ಪನ್ನೀರ್ ತುಂಬ ಇಷ್ಟ ಆಗುತ್ತೆ, ಅದಕ್ಕೇ ಮಾಡಿಕೊಂಡೆ. ಅವಳಿಗೂ ಒಂದು 4 ಇಟ್ಕೊಂಡು, ನನಗೊಂದು 4 ಇಟ್ಕೊಂಡು ಅವಳಿಗೆ ಕೊಟ್ಟೆ. ಇವಾಗ ಒಂದು ಸ್ವಲ್ಪ ಹಾಲಿತ್ತು, ಹಾಲೆಲ್ಲ ಬಿಸಿ ಮಾಡಿಕೊಟ್ಟೆ ನನ್ನ ಮಗಳಿಗೆ ಕುಡಿಯೋಕ್ಕೆ. ಆಮೇಲೆ ಟೀ ಮಾಡೋಕ್ಕೆ ಇಟ್ಟಿದ್ದೆ. ಟೊಮೊಟೊ ಗೊಜ್ಜು ಅನ್ನ ಮಾಡಿದೆ. ನಮ್ಮ ಅತ್ತೇನೂ ಇದ್ರಲ್ವ, ಅವ್ರ ಜೊತೆನೂ ಎಲ್ಲ ತಿಂದು ಎಲ್ಲ ಆಗಿದೆ. ತಿಂಡಿನೂ ಆಯಿತು. ಆಮೇಲೆ ಒಂದು ಸ್ವಲ್ಪ ಹಾಲಿತ್ತು ಬೆಳಿಗ್ಗೆ. ನನ್ನ ಮಗಳಿಗಂತೆ ಹಾಲು ತಂದಿದ್ವ, ಕುಡಿತಾಳಲ್ವ, ಅದಕ್ಕೆ ಹಾಲು ತಂದಿದ್ವ, ಅದಿತ್ತು ಒಂದು ಸ್ವಲ್ಪ ಅಂಥೇಳಿ ಟೀನೂ ಮಾಡಿಕೊಟ್ಟೆ. ಟೀನೂ ಎಲ್ಲ ಕುಡ್ದು ಆಯಿತು. ಎಲ್ಲ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಬಂದು ಇವತ್ತು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ಹೇಳಿದ್ನಲ್ವ ಊರಿಗೆ ಹೋಗ್ತಾಯಿದ್ದೀನಿ ಅಂಥೇಳಿ. ನನ್ನ ಹಸ್ಬೆಂಡ್ ಊರಿಗೆ ಬೆಳ್ಳೂರು ಕ್ರಾಸಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಅವ್ರ ದೊಡ್ಡಪ್ಪನ ಮಗಂದು ಮನೆ ಗೃಹಪ್ರವೇಶ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಪ್ಲ್ಯಾನಿಂಗ್ ಇತ್ತು ಹೋಗೋದು, ಆದ್ರೂ ಏನು ಮಾಡೋಣ, ಮಾಡೋಕ್ಕಾಗೋದಿಲ್ಲ ಅಲ್ವಾ. ಎಲ್ಲ ಎತ್ತಿಟ್ಟಿದ್ದೆ, ರಾತ್ರಿಯೇ ಎಲ್ಲ ಎತ್ತಿ ಎಲ್ಲ ಕ್ಲೀನ್ ಮಾಡಿದ್ದೆ. ಹಾಗೆ ಶಾಪಿಂಗ್ ಎಲ್ಲ ಮಾಡಿದ್ವಿ, ಅದು ನಿಮ್ಮ ಜೊತೆ ಏನೂ ಶೇರ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ನನಗೂ ಅರ್ಜೆಂಟಾಗಿ ಇದ್ಬಿಟ್ಟಿತ್ತಾ, ಹೋಗಬೇಕಾಗಿತ್ತು. ಅದಕ್ಕೇ ಶಾಪಿಂಗ್ ಎಲ್ಲ ಮಾಡಿದೆ. ಅದು ಏನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ಏನು ಶೇರ್ ಮಾಡಿಲ್ಲ, ಬ್ಲಾಗ್ಸೇ ಮಾಡೋಕ್ಕಾಗಿಲ್ಲ. ಅದಕ್ಕೇ ಇವಾಗ ಜಸ್ಟ್ 2 ಡೇಸ್, ಇವತ್ತು ಮತ್ತು ನಾಳೆ. ಇವತ್ತು ನೈಟು ಹೋಮ ಎಲ್ಲ ಇದೆ. ಇವತ್ತಾದಮೇಲೆ ನಾಳೆ ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇರುತ್ತಲ್ವ, ಅದು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ದಿನ ಬಂದೇ ಬಿಡ್ತೀವಿ ಅಷ್ಟೇ. ನಾಳೆ ಈವ್ನಿಂಗ್ ಅಷ್ಟೊತ್ತಿಗೆ ಬಂದುಬಿಡ್ತೀವಿ. ಅದಕ್ಕೆ ಒಂದು ಚಿಕ್ಕ ಬ್ಯಾಗಲ್ಲಿ ಅಷ್ಟೇ ಹಾಕೋತಾ ಇದ್ದೀನಿ. ನನ್ನ ಹಸ್ಬೆಂಡು ಬೇಗ ಹೇಳ್ತಾ ಇದ್ದೀನಿ ನಿಮಗೇ. ನನ್ನ ಹಸ್ಬೆಂಡು ಏನಪ್ಪ ಆಫೀಸ್ಗೆ ಹೋಗಿದ್ದಾರೆ. ಅವರು ಬರೋದು, ಅವರು ಆಫೀಸಿಂದ ಹಾಗೇ ಬರ್ತಾರೆ ಊರಿಗೆ. ನಾನು ನಮ್ಮ ಅತ್ತೆ ನನ್ನ ಮಗಳು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಯಾವ ಥರ ಜರ್ನಿ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಸ್ಸಲ್ಲಿ ಹೋಗಿದ್ದೀನಿ ನನ್ನ ಹಸ್ಬೆಂಡ್ ಇದ್ದಾಗ, ಯಾವತ್ತಾದರೂ ಹೋಗಿದ್ದೀನಿ. ತುಂಬ ಲಾಂಗ್ ಆಗಿದ್ದರೆ ಹೋಗೋದಿಲ್ಲ ಬಸ್ಸಲ್ಲಿ. ಇವತ್ತೇ ಫಸ್ಟ್ ಸಾರಿ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಹೋಗ್ತೀನಿ ಅಂಥೇಳಿ. ನಿಮ್ಮ ಜೊತೆ ನನಗಾಗಿದ್ದಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ, ಸರಿನಾ? ಇನ್ನು ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬ್ಲಾಗ್ದಲ್ಲಿ ಪೂರ್ತಿ ಇವತ್ತು ನೈಟು ಹೇಗೆ ಏನೇನು ಪೂಜೆ ಆಗುತ್ತೆ ನೋಡೋಣ. ಎಷ್ಟೆಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತೀನಿ, ಸರಿನಾ? ಇವಾಗ ಫಸ್ಟು ಬಟ್ಟೆ ಎಲ್ಲ ಎತ್ತಿಡ್ತೀನಿ ಫ್ರೆಂಡ್ಸ್, ಯಾಕಂದರೆ ತುಂಬ ಲೇಟ್ ಆಗುತ್ತೆ. ಅದಕ್ಕೇ ಥರ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಹಾಗಂಗೆ ಹಾಕೋತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ಪ್ಯಾಕಿಂಗು ಮಾಡ್ಕೋತಾ ಇದ್ದೀನಿ.
ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ಯಾವ ಬಟ್ಟೆ ಏನೇನು ಪ್ಯಾಕ್ ಮಾಡಿಕೊಂಡೆ ಅಂತೇನೇ ಗೊತ್ತಾಗಿಲ್ಲ. ಆಮೇಲೆ ಮತ್ತೆ ಎಲ್ಲ ತೆಗ್ದು ಇವಾಗ ಮತ್ತೆ ಫುಲ್ಲೆಲ್ಲ ಪ್ಯಾಕ್ ಮಾಡ್ಕೋಬೇಕು. ಅಂದರೆ ನಾನು ಒಂದೊಂದು ಜೊತೆ ಒಂದೊಂದು ಪೇರು ಒಂದು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ. ನಾನು ಒಬ್ಬಳೇ ಹೋಗ್ತಾ ಇರೋದ್ರಿಂದ ಇವಾಗ ನಮ್ಮ ಅತ್ತೆನೂ ಹಾಗೆ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವ್ರದ್ದು ಬ್ಯಾಗ್ ಇತ್ತಲ್ವ, ಅವ್ರ ಬ್ಯಾಗು ನಮ್ಮ ಬ್ಯಾಗು ಎಲ್ಲ ಇಟ್ಕೊಂಡು ನಾನೊಬ್ಬಳೇ ಎತ್ಕೋಬೇಕು, ನಾನೊಬ್ಬಳೇ ಕ್ಯಾರಿ ಮಾಡಬೇಕು ಅಂಥೇಳಿ ಆಗೋದಿಲ್ಲ ಅಂಥೇಳಿ ಹಿಂದೆ ಹಾಕ್ಕೊಳ್ಳೋ ಬ್ಯಾಗಲ್ಲಿ ಮಾತ್ರ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಾನೇ ಇಟ್ಕೋಬೇಕು. ಅವ್ರದ್ದು ಇತ್ತು, ಒಂದು ಹ್ಯಾಂಡ್ ಬ್ಯಾಗ್ ಇತ್ತು, ಅವ್ರದ್ದು ನಾನೇ ಎತ್ಕೋಬೇಕು ಅಂಥೇಳಿ ಆಗೋದಿಲ್ಲ ಅಂಥೇಳಿ ಇದರಲ್ಲಿ ಅಡ್ಜಸ್ಟ್ ಮಾಡಿ ಇದ್ದೆ. ಅದಕ್ಕೆ ನಾನು 4 ಪೇರ್ ಇಟ್ಕೊಂಡಿದ್ದೆ. 3 ಪೇರ್ ಆದರೆ ಸಾಕಾಗುತ್ತೆ. 4 ಪೇರ್ ಇಟ್ಕೊಂಡೆ ಅಂಥೇಳಿ ಮತ್ತೆ ಎಲ್ಲ ತೆಗ್ದು ಮತ್ತೆ ಎಲ್ಲನೂ ಜೋಡಿಸ್ಕೊಂಡು ಹಾಕೋತಾ ಇದ್ದೀನಿ. ಹಾಗೆ ಒಂದು ಕಾಲ್ ಬಂತು ಅಂಥೇಳಿ ಹಾಗೆ ರಿಸೀವ್ ಮಾಡಿ ಅಲ್ಲೇ ಮಾತಾಡ್ತಾ ಇದ್ದೆ. ಹಾಗೇ ವೀಡಿಯೋನೂ ಮಾಡ್ತಾಯಿದ್ದೆ. ನೋಡಿ ಹೆಂಗೆ ಹಾಕೋತಾ ಇದ್ದೀನಿ ಅಂಥೇಳಿ. ಹೊಸ ಬಟ್ಟೆ, ಇವಾಗ ಶಾಪಿಂಗ್ ಮಾಡಿರೋ ಬಟ್ಟೆಗಳು, ಐರನ್ ಬಟ್ಟೆ ಎಲ್ಲ ಇತ್ತು. ಅದಕ್ಕೇನೆ ಏನು ಮಾಡಿದೆ, ಅದು ಫುಲ್ ಎಲ್ಲ ಕೆಳಗಡೆ ಎಲ್ಲ ಜೋಡಿಸ್ಕೊಂಬಂದೆ. ಇದು ನೈಟ್ ವೇರ್ ಮಾತ್ರ ಹೆಂಗಾದರೂ ಹಾಕೋಬೋದಲ್ಲ ಅಂಥೇಳಿ ಹಾಗೆ ಮುಂದಿಟ್ಟುಕೊಂಡು ಫುಲ್ಲೆಲ್ಲ ಪ್ಯಾಕ್ ಮಾಡಿಕೊಂಡೆ. ಫೈನಲಿ ಬ್ಯಾಗೆಲ್ಲ ಪ್ಯಾಕಿಂಗ್ ಆಯಿತು. ಇದು ಫೈನಲಿ ಫುಲ್ ಬ್ಯಾಗ್ ಪ್ಯಾಕಿಂಗ್ ಆಯಿತು. ಇದು ನನ್ನ ಮತ್ತೆದು, ಇಷ್ಟೇ ನಾನು ತಗೊಂಡಿರೋದು. ಇಲ್ಲಿ ನೀರು ಬಾಟ್ಲು, ಚಿಪ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಅಲ್ಲಿ ಫುಲ್ ಬ್ಯಾಗ್ ಪ್ಯಾಕಿಂಗ್ ಆಯಿತು. ಮಗ ಹೋಗೋಣ. ಆಮೇಲೆ ಬಸ್ಸಲ್ಲಿ ಕುತ್ಕೊಂಡಾಗ ನೋಡೋಣ, ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾದರೆ ತೊಗೋತೀನಿ, ಇಲ್ಲಾಂದರೆ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಹೇರಿಂಗ್ಸು ಹೊಸದು ಹಾಕ್ಕೊಂಡಿದ್ದೀನಿ. ಯಾವ ಥರ ಕಾಣ್ತಾ ಇದೆ ಅಂತೇಳಿ ಕಮೆಂಟ್ ಮಾಡಿ. ಇದು ಗೋಲ್ಡಿಂದು ಚೆನ್ನಾಗಿದೆನಾ? ಬನ್ನಿ ಇವಾಗ ಬೇಗ ಹೋಗೋಣ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂದ್ಕೊಂಡು ಸಿಂಪಲಾಗಿ ಲಗ್ಗಿನ್ಸು ಮತ್ತು ಟಾಪ್ ಹಾಕ್ಕೊಂಡಿದ್ದೀನಿ, ಅಷ್ಟೇ. ಬನ್ನಿ ಇವಾಗ ಬೇಗ ಎಲ್ಲ ಎತ್ಕೊಂಡು ಹೋಗಬೇಕು. ನಮ್ಮ ಮನೆಯವ್ರು ಇದ್ದಿದ್ದರೆ ಎಷ್ಟು ಟೆನ್ಷನ್ ಇರ್ತಾ ಇದಕ್ಕೆಲ್ಲ. ನಾನೊಬ್ಬಳೇ ಇದ್ದೀನಿ ಅಂಥೇಳಿ ನನಗೆ ಫುಲ್ಲು ಟೆನ್ಷನ್. ಇವಾಗ ಹೋಗೋಣ ಬನ್ನಿ ಇವಾಗ. ಫ್ರೆಂಡ್ಸ್, ಇದು ನಮ್ಮತ್ತೆ ಮನೆ. ಊರಿಗೆ ಬಂದೆ. ಅಪ್ಪ, ಬಸ್ಸಲ್ಲಂತೂ ಫುಲ್ಲು ರಶ್ಶು. ಹೇಳಕ್ಕೆ ಹೋಗ್ಬೇಡಿ, ನಿಂತ್ಕೊಂಡೇ ಬಂದಿದ್ದೀನಿ. ನನ್ನ ಮಗಳಿಗೆ ಯಾರೋ ಒಬ್ಬರು ಎತ್ಕೊಂಡಿದ್ರು ಅಂಥೇಳಿ ಅವಳು ಕೂತ್ಕೊಂಡಿದ್ಲು. ಆಮೇಲೆ ನಮ್ಮ ಅತ್ತೆಗೂ ಸ್ವಲ್ಪ ಏಜ್ ಆಗಿದೆ ಅಂತೆ, ಒಂದು ಹುಡುಗಿಗೆ ಎಬ್ಬಿಸ್ಬಿಟ್ಟು ಕುಂದ್ರಿಸಿದೆ. ನಾನೊಬ್ಬಳೇ ನಿಂತ್ಕೊಂಡೇ ಬಂದುಬಿಟ್ಟು ಫಸ್ಟು ಫ್ರೆಶ್ ಅಪ್ ಆದೆ, ಮತ್ತೆ ಸ್ನಾನ ಮಾಡಿಕೊಂಡು ಇವಾಗೆಲ್ಲ ರೆಡಿ ಆಗಿದ್ದೀನಿ. ರೆಡಿ ಆದಿ ಇವಾಗ ಹೋಗ್ತಾ ಇದ್ದೀನಿ. ಇವಾಗ ಸಂಜೆ 5 o'clock ಟೈಮ್ ಆಗಿದೆ. ಇವಾಗ ಹೋಗ್ತಾ ಇದ್ದೀನಿ. ಅಂದರೆ ಒಂಥರ ಗೋಡೆ ಬ್ಲೂ ಕಲರ್ ಆಗಿದೆ, ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಬ್ಯಾಕ್ ಸೈಡ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಫೋಟೋನು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆ. ನನ್ನ ಮಗಳದ್ದು ಫೋಟೋ ಎಲ್ಲ ಕ್ಲಿಕ್ ಮಾಡಿದೆ. ಇವಾಗ ಮತ್ತೆ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆದಿ ಸ್ನಾನ ಮಾಡಿಕೊಂಡೆ. ಯಾಕಂದ್ರೆ ಫುಲ್ಲು ರಶ್ ಆಗಿತ್ತಲ್ವ, ಅದಕ್ಕೇ. ಬನ್ನಿ ಇವಾಗ ಗುರುಪ್ರವೇಶ ಮನೆಗೆ ಹೋಗೋಣ. ಫ್ರೆಂಡ್ಸ್, ಬಂದುಬಿಟ್ಟು ಇವಾಗ ಅದೇ ಹೊಸ ಮನೆಗೆ ಬಂದೆ. ಇವಾಗ ಆವಾಗಲೇ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ನಾನೇನೇ ಸುಮ್ಮನೆ ಕೂತ್ಕೊಂಡಿದ್ದೆ, ಏನು ಕ್ಲಿಪ್ಪಿಂಗ್ಸ್ ಏನೇ ತೊಗೊಂಡಿಲ್ಲ. ಇವಾಗ ಹೋಮ ಎಲ್ಲ ಮಾಡ್ತಾ ಇದ್ರಲ್ವ, ಸರಿ ಒಂದೊಂದೇ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇದು ನಾನು ತೆಗ್ದಿರೋದಲ್ಲ, ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ಲು. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಎಲ್ಲ ಕೆಲಸ ಮಾಡಿ ಕೊಡ್ತಾಯಿದ್ದೆ ನಾನು. ನನ್ನ ಮಗಳು ನಾನೇ ಮಾಡ್ತೀನಿ ಬಿಡು ಮಮ್ಮಿ ಅಂತ ಹೇಳಿದ್ಲು. ಸರಿ ಆಯಿತು, ಕ್ಲೀನಪ್ಗೆ ಮಾಡಿದ್ದು ಕ್ಲೀನಪ್ಗೆ ಮಾಡಬೇಕು, ಹಾಗೆ ಮಾಡಬಾರ್ದು ಅಂತ ಹೇಳಿದೆ. ಸರಿ ಅಂಥೇಳಿ ಅವಳು ಮಾಡ್ತಾಯಿದ್ಲು. ಇವಾಗ ಹಂಗೆ ಒಂದು ರ್ಯಾಂಡಮ್ ಆಗಿ ಮಂತ್ರ ಎಲ್ಲ ಹೇಳ್ತಾರಲ್ವ, ಅದು ನಿಮ್ಮ ಜೊತೆ ವಾಯ್ಸು ಹಾಕ್ತೀನಿ, ಕೇಳಿಸ್ಕೊಳ್ಳಿ, ಓಕೆನಾ? ಫ್ರೆಂಡ್ಸ್, ಇವತ್ತಿಂದ ಆಗಿದಷ್ಟು ಕ್ಲಿಪ್ಪಿಂಗ್ಸು ನೈಟಲ್ಲಿ ಶೇರ್ ಮಾಡ್ತೀನಿ. ಆಮೇಲೆ ಇದೇ ವ್ಲಾಗ್ ಬೆಳಿಗ್ಗೆನೂ ಕಂಟಿನ್ಯೂ ಮಾಡಿ ಬೆಳಿಗ್ಗೆಯಿಂದನೂ ಮತ್ತೆ ಒಂದೊಂದೇ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ಇವಾಗ ಹಂಗೆ ವಾಯ್ಸ್ ಹಾಕ್ತಾಯಿದ್ದೀನಿ, ಕೇಳ್ಕೊಳ್ಳಿ. ಫ್ರೆಂಡ್ಸ್, ಅವರು ಮಂತ್ರ ಹೇಳ್ತಾಯಿದ್ರು, ಆದ್ರೂ ಕರೆಂಟೇ ಹೊರಟೋಯ್ತು. ನನ್ನ ಮಗಳು ಹಾಗೆ ವ್ಲಾಗ್ ಮಾಡ್ತಾಯಿದ್ಲು, ಹಾಗೆ ವೀಡಿಯೋಸ್ ಮಾಡ್ತಾಯಿದ್ಲು, ಹಾಗೇ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ರಿಯಲಾಗಿ ವಾಯ್ಸ್ ಹಾಕ್ತಾಯಿದ್ದೀನಿ.
ಫ್ರೆಂಡ್ಸ್, ಇವಾಗ ಲಾಸ್ಟಕ್ಕೆ ಇನ್ನೇನು ಹೋಮ ಎಲ್ಲ ಮುಗೀತು. ಸ್ವಲ್ಪನೇ ವ್ಲಾಗ್ಸು ಶೇರ್ ಮಾಡಿದ್ದೀನಿ. ತುಂಬ ಹೊತ್ತಾಗುತ್ತೆ. ಸ್ಟಾರ್ಟ್ ಮಾಡಿರೋದು 7:30 7:15ಗೆ ಸ್ಟಾರ್ಟ್ ಆಯಿತು. 9:30 9:35 40 10 o'clock ಹತ್ತತ್ರ ಆಗಿತ್ತು. ಆವಾಗ ಮುಗೀತು. ಅದೀಗ ಅಷ್ಟು ದೊಡ್ಡದೇನು ಸ್ವಲ್ಪನೇ ಕ್ಲಿಪ್ಪಿಂಗ್ಸು ತೊಗೊಂಡಿದ್ದೀನಿ. ಇನ್ನೇನೆಲ್ಲ ಪೂಜೆನೂ ಎಲ್ಲ ಆಯಿತು. ಸ್ವಲ್ಪನೇ ನಿಮ್ಮ ಹತ್ರ ಅಂದರೆ ಅವರು ಪೂಜೆ ಮಾಡ್ತಾ ಇರ್ತಾರೆ, ಅದೇನು ಅರ್ಥ ಆಗೋದಿಲ್ಲ. ಸುಮ್ಮನೆ ಒಂದು ಸ್ವಲ್ಪನೇ ನಿಮ್ಮ ಜೊತೆ ವಾಯ್ಸೆಲ್ಲ ಶೇರ್ ಮಾಡಿದ್ದೀನಿ. ತುಂಬ ಹೊಗೆ ಬರ್ತಾಯಿತ್ತು. ನಾನು ಈ ಕಡೆ ಕೂತ್ಕೊಂಡಿದ್ದಕ್ಕೆ ನನ್ನ ಕ್ಲಿಪ್ಪಿಂಗ್ಸಲ್ಲೇ ಕಾಣಿಲ್ಲ. ಎಲ್ಲ ಜನ ಕೂತ್ಕೊಂಡಿದ್ದವ್ರು ಎಲ್ಲನೂ ಹೊರಗಡೆ ಎದ್ಬಿಟ್ಟು ಹೋದರು. ಈ ಹೋಮ ಮಾಡ್ತಾ ಇರೋದಾದ್ರೂ ನ್ಯಾಚುರಲ್ಲು ಹೊಗೆ ಬರುತ್ತೆ ಅಂಥೇಳಿ ಎಲ್ಲ ಎದ್ಬಿಟ್ಟು ಹೋಗ್ತಾಯಿದ್ರು. ಬನ್ನಿ, ಇವಾಗ ಪೂಜೆ ಎಲ್ಲ ಆಯಿತು. ಕೆಳಗಡೆ ಹೋಗ್ತಾ ಇದ್ದೀನಿ. ಅಂದರೆ ಇದು ಕೆಳಗಡೆದು ಹಳೆ ಮನೆ ಇತ್ತು, ಮೇಲೆ ಇದು ಹೊಸ ಮನೆ. 3rd floor ಕಟ್ಟಿದ್ದಾರೆ. ಮೇಲಿಂದ ಗುರುಪ್ರವೇಶ. ಕೆಳಗಡೆದೇನಿದ್ದಕ್ಕಿಲ್ಲ. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಂದುಬಿಟ್ಟು ನಾನು ನನ್ನ ಮಗಳು ಕೆಳಗಡೆ ಕೂತ್ಕೊಂಡಿದ್ವಿ. ಇನ್ನು ಊಟ ಮಾಡಿರ್ಕಿಲ್ಲ, ಊಟಕ್ಕೆಲ್ಲ ಕೂತ್ಕೊಂಡಿದ್ರು ಜನ ಅಂಥೇಳಿ ನಾನು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ನನ್ನ ಮಗಳು ಏನೇನೋ ಮಾಡ್ತಾಯಿದ್ಲು. ಅದೇನೋ ಅಂತೇಳಿ ಮಾಡು ಅಂತ ಇದ್ದೀನಿ, ಮಾಡ್ತಾನೇ ಇಲ್ಲ. ಸರಿ ಆಯಿತು ಅಂತೇಳಿ ಒಂದೇ ಒಂದು ಹಾಗೆ ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ಯಾರೂ ಕೂತ್ಕೊಂಡಿದ್ದಕ್ಕಿಲ್ಲ ಅನ್ನಿಸ್ತದೆ. ಎಲ್ಲ ಊಟಕ್ಕೆ ಹೋಗಿದ್ರು. ನಾನು ಒಬ್ಬಳೇ ನಾನು ನನ್ನ ಮಗಳಿಬ್ಬರೂ ಕೂತ್ಕೊಂಡು ಸುಮ್ಮನೆ ಶಾರ್ಟ್ಸ್ ಎಲ್ಲ ನೋಡಿಕೊಂಡು ಕೂತ್ಕೊಂಡಿದ್ವಿ. ಅವಳು ನಾಟಕ ಮಾಡ್ತಾಯಿದ್ಲು. ಆ ಥರ ಮಾಡಿದೆ. ಇದು ಇವಾಗ ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮೇ ಬಿ 4:30 ಏನೋ ಆಗಿತ್ತು. 4:30 ಏನಾಗಿತ್ತು. ಆವಾಗ ಎದ್ಬಿಟ್ಟು ಬಂದು ಗಂಗೆ ಪೂಜೆ ಮಾಡ್ತಾರಲ್ವ, ಆವಾಗ ಎದ್ಬಿಟ್ಟು ನಾನೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಿದ್ದೆ. ನನ್ನ ಹಸ್ಬೆಂಡ್ ಎದ್ದಿದ್ರು. ಅವರೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಅವರೇ ವೀಡಿಯೋ ಮಾಡ್ತಾಯಿದ್ರು. ಅವರೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಅದು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಯಾರ್ಯಾರೋ ಮಾಡಿದ್ದಾರೆ ಅದೆಲ್ಲ ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚಳಿ ಇತ್ತು, ಮಳೆ ಬರ್ತಾಯಿತ್ತು ಅಂಥೇಳಿ. ಇವಾಗ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ಅಂದರೆ ಮಧ್ಯಾಹ್ನ ಮತ್ತೇನು ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕೆ ಹೋಗಿಲ್ಲ. ನಾನು ಫುಲ್ ಬ್ಯುಸಿ ಆಗಿದ್ದೆ. ನನ್ನ ಹಸ್ಬೆಂಡು ಬ್ಯುಸಿ ಆಗಿದ್ಲು. ನನ್ನ ಮಕ್ಕಳು ಏನೋ ಮಾಡಿಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವೂ ಅಲ್ಲಿಂದನೇ ದೇವರಿಗೆ ಕೈ ಮುಗೀರಿ, ನಿಮಗೂ ಒಳ್ಳೆಯದಾಗಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೋತೀನಿ. ಹಾಗೆ ಇವತ್ತಿನ ಬೆಳಗ್ಗೆಯಿಂದ ರೆಡಿಯಾಗಿದ್ದೆ. ಅದೇ ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಆಗಿಲ್ಲ. ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಏನೂ ತೊಗೊಳಕ್ಕಾಗಿಲ್ಲ. ನಾಳೆನ ವ್ಲಾಗ್ ಜೊತೆ ಸಿಗೋಣ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.